ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿವೇದಿತಾ. ನಾವು ಇವತ್ತೆಲ್ಲ ನಮ್ಮ ಊರಿಗೆ ಬಂದಿದ್ದೀವಿ. ಇವತ್ತಿಂದ ನಮ್ಮ ಊರಲ್ಲಿ ಊರಹಬ್ಬ ಸ್ಟಾರ್ಟ್ ಆಗ್ತಿದೆ. ನಾವೆಲ್ಲ ಮಧ್ಯಾಹ್ನ ಬಂದ್ವಿ. ನಮ್ಮ ಅತ್ತೆಯವರೆಲ್ಲ ಸೋಮವಾರನೇ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿದ್ದಾರೆ ಆಲ್ರೆಡಿ. ಇನ್ನು ಹಬ್ಬ ಬಂದು 5 ಡೇಸ್ ನಡೆಯುತ್ತೆ. ಅದು ಫ್ರೈಡೆಯಿಂದ ಟ್ಯೂಸ್ಡೇವರೆಗೂ ನಡೆಯುತ್ತೆ, 5 ಡೇಸು. ನಾನು ಬಂದಾಗಿಂದನೇ ವೀಡಿಯೋ ಸ್ಟಾರ್ಟ್ ಮಾಡಿಲ್ಲ, ನನಗೆ ಮಾಡೋಕ್ಕಾಗಲಿಲ್ಲ ವೀಡಿಯೋನ. ಸೊ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. నేను ಆಲ್ರೆಡಿ ಟೈಮ್ 4 o'clock ಆಗಿದೆ, ಮಳೆನೂ ಬರೋ ಥರ ಆಗಿದೆ. ಅಷ್ಟರಲ್ಲಿ ಹೋಗಿ ಗಡಿಗೆಯಲ್ಲಿ ನೀರೆಲ್ಲ ತೊಗೊಂಬರ್ಬೇಕು. ಹೋಗೋಣ ಬನ್ನಿ. ಪೂಜೆ ಸಾಮಾನೆಲ್ಲ ಇಟ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಅತ್ತೆ ಗಡಿಗೆ ಬಿಂದಿಗೆನೆಲ್ಲ ಎತ್ಕೊಂಡು ಹೋಗ್ತಾಯಿದ್ದಾರೆ. ಟ್ಯಾಂಕ್ ಹತ್ರ ಹೋಗ್ತಾಯಿದ್ದೀವಿ. ಈಗ ನಾವು ಟ್ಯಾಂಕ್ ಹತ್ರ ಹೋಗಿ ಅಲ್ಲಿ ಏನು ನೀರೆಲ್ಲ ಇಟ್ಕೊಂಡು ಬಿಂದಿಗೆಗೆಲ್ಲ ತೊಳೆದು ಬಿಂದಿಗೆನೆಲ್ಲ ಫಸ್ಟು ಗಡಿಗೆನೆಲ್ಲ ಮತ್ತು ಬಿಂದಿಗೆ ಇಡೋ ಜಾಗನೆಲ್ಲ ತೊಳಿಬೇಕು. ಎಲ್ಲ ತೊಳೆದು ಬಿಟ್ಟು ಆಮೇಲೆ ನೀರು ಹಿಡ್ಕೊಂಡು ಅದಲ್ಲಿ ಇಟ್ಬಿಟ್ಟು ಅದನ್ನು ಒಂದು 3 ಸರ್ಕಲ್ ಥರ ಎಲ್ಲ ಮಾಡಿ ಏನೋ ರೌಂಡೆಲ್ಲ ಹಾಕಿ ಮಾಡ್ತಾರೆ. ನಾನು ಇವೆಲ್ಲ ಕಲ್ತ್ಕೊಂಡಿದ್ದು 2 ವರ್ಷದಿಂದಲೇ ನಾನು ಈ ಹಬ್ಬ ಎಲ್ಲ ಮಾಡೋದು ಕಲ್ತ್ಕೊಂಡಿರೋದು. ಇನ್ನು ಕಲಿಯೋದು ತುಂಬ ಇದೆ, ಕಲ್ತ್ಕೋಬೇಕು. ಹಾಗೆ ನೀರು ಹಿಡ್ದಿರೋ ಗಡಿಗೆಗೆ ನಲ್ಲಿಗೆಲ್ಲ ಪೂಜೆ ಮಾಡಿ ಇನ್ನೇನು ಎತ್ಕೊಂಡು ಹೋಗಬೇಕು ಅನ್ನೋ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಯಿತು. ಇನ್ನು ಅದನ್ನೆಲ್ಲ ಫುಲ್ ಕಂಪ್ಲೀಟ್ ವಿಡಿಯೋ ಪ್ರೊಸೆಸ್ ಮಾಡೋಕ್ಕಾಗಲಿಲ್ಲ, ಎತ್ಕೊಂಡು ಹೋಗೋದು ಮನೆಗೆಲ್ಲ. ಏನು ತುಂಬ ಏನು ಮಳೆ ಹೋಗಲಿಲ್ಲ, ಒಂದು 5 ನಿಮಿಷ, ಒಂದು 10 ನಿಮಿಷನೂ ಸಹ ಏನು ಹೋಗಿದ್ದಿಲ್ಲ, ಒಂದು 5 ನಿಮಿಷ ಹೋಗಿತ್ತು ಅಷ್ಟೇ ಮಳೆ. ಮಳೆ ನಿಂತಿದ್ದ ತಕ್ಷಣ ಕೊಂಡಕ್ಕೆ ಸೌದೆ ಎಲ್ಲ ಎತ್ಕೊಂಡು ಹೋಗಿ ಬಂದಿದ್ರು. ಸೌದೆ ಎಲ್ಲ ಹಾಕಿ ಬಂದ್ವಿ. ಈ ಕಡೆ ನಮ್ಮ ಅತ್ತೆ ನೋಡಿ ಆಗಲೇ ಮಳೆಯನ್ನು ರೆಡಿ ಮಾಡ್ತಾಯಿದ್ದಾರೆ. ಅಷ್ಟರಲ್ಲಿ ಚಿಬ್ಲೂ ಸಹ ಬಂದ್ಬಿಡ್ತು. ನಾನು ಚಿಬ್ಲಿಗೆ ಏನು ಪೂಜೆ ಸಾಮಾನು, ಹೂವು, ಹಣ್ಣು, ಬಾಳೆಹಣ್ಣು, ಕಡ್ಡಿ, ಕರ್ಪೂರ ಎಲ್ಲ ಕೊಡಲಿಕ್ಕೆ ಅಂತ ಹೋಗಿದ್ದೆ. ನೋಡಿ ಯಾವ ಥರ ಇರುತ್ತೆ ಚಿಬ್ಲು ಅಂತ. ಚಿಬ್ಲು ಅಂದರೆ ಇದು ಕೊಂಡಕ್ಕೆ ಏನು ಕರ್ಪೂರ ಕಡ್ಡಿ ಎಲ್ಲ ಹಾಕ್ತೀವೋ ಅದು ಪೂಜೆ ಸಾಮಾನ ನಮ್ಮ ಕಡೆಯಿಂದ ನಾವು ಕೊಟ್ಟು ಕಳಿಸ್ತೀವಿ. ಎತ್ಕೋತಾರಲ್ಲ ಅವರನ್ನೇ ಬಂದು ಚಿಬ್ಲನ್ನ ಸಹ ಎತ್ಕೊಂಡ್ಬಂದಿರ್ತಾರೆ. ಇಟ್ಕೋಬೇಕು ತಾನೇ ನೀನು? ಇನ್ನು ನಾನು ಚಿಬ್ಲು ಎಲ್ಲ ಕೊಟ್ಬರೋ ಅಷ್ಟರಲ್ಲಿ ನಮ್ಮ ಅತ್ತೆ ಮಡೆ ಅನ್ನೋದು ಎಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಕರೆಂಟ್ ಬೇರೆ ಇರಲಿಲ್ಲ, ತುಂಬ ಕರೆಂಟ್ ಹೋಗಿ ಬರೋದು ಆಗ್ತಾಯಿತ್ತು. ಟಾರ್ಚಲ್ಲೇ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನಿಮಗೆ. ಕೊಂಡಕ್ಕೆ ಪೂಜೆ ಮಾಡಿ ಬೆಂಕಿ ಹಚ್ಚಿದ ತಕ್ಷಣ ಪಟಾಕಿ ಹೊಡಿತಾರೆ. ಅಲ್ಲಿ ಪೂಜೆ ಆಗ್ತಾ ಇದ್ದಂಗೆ ನಮ್ಮ ಮನೇಲೂ ಪಟಾಕಿ ಸೌಂಡ್ ಕೇಳಿಸ್ಕೊಂಡು ನಾವು ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಪೂಜೆ ಆಯಿತು. ಇನ್ನು ಪೂಜೆ ಆಗಿದ ನಂತರ ನಾವು ದೇವಸ್ಥಾನದ ಹತ್ರನೇ ಊಟ ಕೊಡ್ತಾರೆ. ಸೊ ನಾವು ಮನೇಲಿ ಏನೂ ಮಾಡ್ಕೊಂಡಿಲ್ಲ, ದೇವಸ್ಥಾನದ ಹತ್ರನೇ ಹೋಗ್ತೀವಿ ಊಟಕ್ಕೆ. ನೋಡಿ ಹೊರಟಿದ್ವಿ ದೇವಸ್ಥಾನದ ಹತ್ರ. ನೋಡಿ ಹೆಂಗೆ ದಗ ಅಂತ ಉರಿತಾ ಇದೆ. ಅದ್ರ ಹತ್ರನೂ ಸಹ ಹೋಗೋಕ್ಕಾಗಲ್ಲ, ಅಷ್ಟು ಕಾವು ಬೆಂಕಿ ಹಂಗೆ ಕಿಡಿ ಆರ್ತಾ ಇರುತ್ತೆ. ಇನ್ನು ಹೋಗಿ ಊಟ ಮುಗಿಸ್ಕೊಂಡು ದೇವ್ರನ್ನ ದರ್ಶನ ಮಾಡೋಕ್ಕೆ ಹೋಗೋಣ. ತಾಯಿ ದೊಡ್ಡಮ್ಮನ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಮಡ್ಲಲ್ಲಿ ಮಗು ಬೇರೆ ಕೊಟ್ಟಿದ್ದಾರೆ ಇವತ್ತು ಅಲಂಕಾರದಲ್ಲಿ. ಕೊಲ್ಲಾಪುರದಮ್ಮನಿಗೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ದೇವರಿನ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮುಗಿಸ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಮನೆಗೆ ಹೋಗಿ ನಾನು ಸ್ಯಾರಿ ಎಲ್ಲ ಪಿನ್ ಮಾಡಿ ದೋಸೆಗೆಲ್ಲ ರುಬ್ಬಬೇಕಿತ್ತು. ದೋಸೆ ಎಲ್ಲ ರುಬ್ಬಿಟ್ಟು ಇನ್ನು ಮಡಿಕೆಗೆ ಏನು ಮಡೆಯನ್ನು ಮಾಡಿರ್ತೀವೋ ಆ ಮಡೆ ಅನ್ನಕ್ಕೆ ಡಿಸೈನ್ ಡ್ರಾ ಮಾಡಬೇಕು, ಚೆನ್ನಾಗಿ ಕಾಣಿಸ್ಬೇಕಲ್ವ. ಅದಕ್ಕೆ ಇನ್ನು ಮಡಿಕೆಗೆಲ್ಲ ಡಿಸೈನ್ ಮಾಡಿದ ಮೇಲೆ ಹೋಗಿ ಮಲ್ಕೊಂಬಿಟ್ಟೆ. ಒಂದು 2 ಅವರು 12 ಗಂಟೆಗೆ ಎದ್ದೆ, ಮತ್ತು 10 ಗಂಟೆಗೆ ಮಲ್ಕೊಂಡು. ಈಗ ನೋಡಿ ಟೈಮ್ 2 ಗಂಟೆ. ಎದ್ದು ಆಲ್ರೆಡಿ ರೆಡಿಯಾಗಿಬಿಟ್ಟಿದ್ದೀನಿ ನಾನು. ಬಟ್ ಬಂದಿದ್ದು ದೇವರು 4 ಗಂಟೆಗೆ. ನೋಡಿ ಎತ್ಕೊಂಡು ಹೋಗ್ತಾ ಇದನ್ನು ನಿದ್ದೆನೇ ಮಾಡಿಲ್ಲ ರಾತ್ರಿ ಎಲ್ಲ ಕಾಯ್ಕೊಂಡು ಪಟಾಕಿ ಸೌಂಡ್ಗೆ. ನೋಡಿ ಅಷ್ಟರಲ್ಲಿ ಕರೆಂಟೇ ಹೋಯ್ತು ಇವತ್ತು ಒಳ್ಳೆ ಸಮಯದಲ್ಲೇ. ಇನ್ನೆಲ್ಲ ಬರೀ ಕತ್ತಲಲ್ಲೇ ನಾನು ವೀಡಿಯೋ ಮಾಡಿದ್ದೀನಿ ದೇವ್ರದ್ದು. ನಾನು ನಿಮಗೆ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ದೇವ್ರ ಕೊಂಡ 9 ಗಂಟೆಗೆ ಎತ್ಕೊಂಡು ಹೋಗ್ತೀನಿ. ದೇವಸ್ಥಾನ ಸುತ್ತಿ ಕೊಂಡ ಹಾರಿಸ್ಕೊಂಡು
ಹೊಂಬಾಳೆ ಕಳಸವನು ನಾವು ಹೊತ್ತು ಬಂದೇವಮ್ಮ. ಹೊಂಬಾಳೆ ಕಳಸವನು ನಾವು ಹೊತ್ತು ಬಂದೇವಮ್ಮ. ದೊಡ್ಡಮ್ಮ ಚಿಕ್ಕಮ್ಮ ಜಲಧಿಗೆರೆ ಮಾತೇರೆ ಸ್ವೀಕರಿಸಿ ದಯ ತೋರಮ್ಮ. ದೊಡ್ಡಮ್ಮ ಚಿಕ್ಕಮ್ಮ ಜಲಧಿಗೆರೆ ಮಾತೇರೆ ಸ್ವೀಕರಿಸಿ ದಯ ತೋರಮ್ಮ. ಹೊಂಬಾಳೆ ಕಳಸವನು ನಾವು ಹೊತ್ತು ಬಂದೇವಮ್ಮ. ಹೊಂಬಾಳೆ ಕಳಸವನು ನಾವು ಹೊತ್ತು ಬಂದೇವಮ್ಮ. ದೊಡ್ಡಮ್ಮ ಚಿಕ್ಕಮ್ಮ ಜಲಧಿಗೆರೆ ಮಾತೇರೆ ಸ್ವೀಕರಿಸಿ ದಯ ತೋರಮ್ಮ. ದೊಡ್ಡಮ್ಮ ಚಿಕ್ಕಮ್ಮ ಜಲಧಿಗೆರೆ ಮಾತೇರೆ ಸ್ವೀಕರಿಸಿ ದಯ ತೋರಮ್ಮ. ಮಡಿಲಕ್ಕಿ ನಿನಗಾಗಿ ತಂದೆವು ದೊಡ್ಡಮ್ಮ. ಮಡಿಲಕ್ಕಿ ನಿನಗಾಗಿ ತಂದೆವು ಚಿಕ್ಕಮ್ಮ. ಮನೆ ಮಂದಿ ಎಲ್ಲ ಮುಡಿಪಾಗಿ ನಿಮ್ ಗುಡಿಗೆ ಬಂದೇವು ದಯ ತೋರಮ್ಮ. ಪರಮಾನ ನೈವೇದ್ಯ ಮಡಿಯಿಂದ ತಂದೆವು ಸ್ವೀಕರಿಸಿ ದಯ ತೋರಮ್ಮ. ತಂಬಿಟ್ಟಿನಾರತಿಯ ತಂದೆವು ಮಾತೆಯರೇ. ನುಡಿ ನುಡಿಗೂ ಹೆಸರೇಳಿ ಬಂದೆವು ದೇವಿಯರೇ. ತಂಪಾದ ಹೊತ್ನಲ್ಲಿ ತಂಬೆಲರು ಚಿಗುರಂತೆ ಕಾಪಾಡಿ ದಯ ತೋರಮ್ಮ. ಮುತ್ತೈದೆ ಭಾಗ್ಯದ ವರ ನೀಡಿ ನಮಗೆಲ್ಲ ಕಾಪಾಡಿ ದಯ ತೋರಮ್ಮ. ಅಸುರರ ಕುಲವ ಸಂಹರಿಸಿ ಅವತಾರವೆತ್ತಿದಳು ಮಹಾದೇವಿಯವಳು. ದಿವ್ಯ ರೂಪ ತೋರಿ ಮಂದಹಾಸ. ಇನ್ನು ಕೊಂಡೆ ಎಲ್ಲ ಆದ ನಂತರ ಗಡಿಗೆನೆಲ್ಲ ಸೈಡ್ಗೆ ಇಟ್ವಿ. ಈಗ ಅದಕ್ಕೆಲ್ಲ ಬಂದು ತೀರ್ಥ ಹಾಕಿ ಸ್ವಲ್ಪ ಮಡೆ ಅನ್ನನೆಲ್ಲ ಎತ್ಕೊಂಡು ಹೋಗ್ತಾರೆ ದೇವ್ರ ಪ್ರಸಾದಕ್ಕೆ. ನಾವು ಹಬ್ಬದಲ್ಲಂತೂ ಪಟಾಕಿ ಹೊಡಿಯೋದಂತೂ ಕೇಳೋ ಹಾಗೆ ಇಲ್ಲ. ಎಷ್ಟು ಥರ ಪಟಾಕಿ ಹೊಡಿತಾರೆ ಅಂದರೆ ನನಗಂತೂ ಪಟಾಕಿ ಕಂಡ್ರೆ ಭಯನೇ ಆಗೋಗುತ್ತೆ. ಅಷ್ಟು ದಗ್ ಅನ್ನೋ ಪಟಾಕಿ ಹೊಡಿತಾರೆ ನೋಡಿ. ಈ ಥರ ಪಟಾಕಿ ನೀವೆಲ್ಲಾದರೂ ನೋಡಿದ್ದೀರಾ? ನಾನಂತೂ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀವು ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈಗೆಲ್ಲ ತೀರ್ಥ ಎಲ್ಲ ಹಾಕಿ ಮಡೆಯನ್ನು ಎತ್ಕೊಂಡು ಹೋಗಿ ಬರ್ತಾಯಿದ್ದಾರೆ. ಸೊ ಅಂಬಾಳೆ ಎಲ್ಲ ಎತ್ಕೊತಾ ಇದ್ದೀವಿ ನಾವು. ದಾರಿ ಬಿಡು ಅವ್ರಿಗೆ, ಅನ್ನ ಎತ್ತೋರು ದಾರಿ ಬಿಡಿ. ಒಂದು ಕಡೆಗೆ ನಿಂತ್ಕೊಂಡು
ಅಂದ್ರೆ ಎರಡು ಮೂರು ಲೈನ್ ಮಾಡ್ತಿರೋರು ನೀವು, ಆ ಕಡೆ ಈ ಕಡೆ ಇರೋರು ಅದನ್ನ ಎತ್ತರಿಸೋದು ಬೇಡವಾ? ಬರುವ ಇದ್ದಾಗೆ ಅಲ್ಲ, ಅಷ್ಟೊತ್ತಿಂದ ದೊಡ್ಡಮ್ಮ ಹಚ್ಕೊಂಡು ಕೂತವಳೆ, ನೀವು ಲೇಟ್ ಮಾಡೋದು ಹೆಂಗೆ? ಪಟಾಪಟ್ ನೀವು ಕೊಟ್ರೆ ಅವ್ರು ಎಡೆ ಉಣ್ಣೋದು ಈಗ. ಇದನ್ನು ಅಪ್ಪ ಬೈಲಿ ಬನ್ನಿ, ತಗೋ. ಇನ್ನು ಅಲ್ಲೆಲ್ಲ ಆದಮೇಲೆ ನಾನು ಮನೆಗೆ ಹೊರಡ್ತಾ ಇದ್ದೀನಿ. 5:45 ಆಗಿದೆ ಟೈಮ್ ಆಲ್ಮೋಸ್ಟ್. ಇನ್ನು ಮನೆಗೆ ಹೋಗಿ ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಎಲ್ಲ ಮಾಡಿ ಹತ್ರ ಎಲ್ಲ ನಿದ್ದಿರಲಿಲ್ವಲ್ಲ, ಸೊ 1-2 ಅವರ್ ಮಲ್ಕೊಂಡು ಎದ್ದು ಈಗ ಮಧ್ಯಾಹ್ನ ಎಲ್ಲ ತೆಮ್ಮಿಟ್ಟೆಲ್ಲ ರೆಡಿ ಮಾಡಾಯಿತು. ನಾನು ಕಡಲೆ ಬೀಜ ಎಲ್ಲ ಹುಡ್ಕೊಟ್ಬಿಟ್ಟು ಹೋಗಿದ್ದೆ. ನಾನು ಬರೋ ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಅತ್ತೆಯವರೆಲ್ಲ ತೆಮ್ಮಿಟ್ಟು ರೆಡಿ ಮಾಡಿಬಿಟ್ಟಿದ್ದಾರೆ. ಸೊ ಅದು ವೀಡಿಯೋ ಮಾಡಲಿಲ್ಲ ನಾನು. ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ಆಂಜನೇಯನ ದೇವಸ್ಥಾನಕ್ಕೆ ಮತ್ತು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಮತ್ತು ಛಾಯಾದೇವಿ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಇದೇ ನೋಡಿ ನಮ್ಮ ತೋಟ. ಬಿಸಿಲಿಗೆಲ್ಲ ಒಣಗಿ ಬಿದ್ದೋಗಿದೆ ಗರಿಗಳೆಲ್ಲ. ಒಳ್ಳೆ ಸೌದೆ ಆಗುತ್ತೆ. ಗರಿಯೊಳಗೆಲ್ಲ ಅವೆಲ್ಲ ಸೇರ್ಕೊಂಡ್ಬಿಟ್ಟಿರುತ್ತೆ ಬಿಸಿಲಲ್ಲಿ, ಅದಕ್ಕೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ನಾವೀಗ ನಮ್ಮ ತೆಂಗಿನ ತೋಟಕ್ಕೆ ಹೋಗಿ ಎಳ್ನೀರೆಲ್ಲ ಕುಡ್ಕೊಂಡು ಕಷ್ಟ ಬರೋಣ. ಬಿಸಿಲಿದೆ ಅಲ್ವಾ, ಬನ್ನಿ ಹೋಗೋಣ. ನನ್ನ ಮಗ ನೋಡಿ ಅಲ್ಲಿ ಕಾಯಿ ಹೊಡೆದಿರೋದನ್ನೆಲ್ಲ ಕಾಯಿ ಎತ್ಕೊಂಡು ತಿಂತ ಕೂತಿದ್ದಾನೆ ಸುಮ್ಮನೆ. ನನ್ನ ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪಾರ್ಟ್ 2 ಆಫ್ ನಮ್ಮ ಊರ